ಹೀಗೆ ಸತ್ತು ಮಲಗಿರೋನ ಹೆಸರು ಪ್ರವೀಣ್ ಅಂತ. ವಯಸ್ಸು ಅಷ್ಟೇನು ಜಾಸ್ತಿ ಇಲ್ಲ, ಇನ್ನು ಪಾಪ 32 ವರ್ಷ ವಯಸ್ಸು ಅಷ್ಟೇ. ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾ ಇರೋ ಈ ಮಹಿಳೆ ಹೆಸರು ನಂದಿನಿ ಅಂತ. ಅಷ್ಟಕ್ಕೂ ಇವರಿಬ್ಬರ ಸಂಬಂಧ ಕೇಳಿದ್ರೆ ನೀವೇ ದಂಗಾಗಿ ಹೋಗ್ತೀರಾ. ಸಾವಿಗೆ ಶರಣಾಗಿರುವ ಈ ಪ್ರವೀಣ್ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಗ್ರಾಮದ ನಿವಾಸಿ ಶಿಲ್ಪಾ ಅನ್ನೋರ ಜೊತೆ ಮದುವೆ ಮಾಡಿಕೊಂಡು ಸಂಸಾರ ಮಾಡ್ಕೊಂಡಿದ್ದವನು. ಅದೇನಾಯ್ತೋ ಏನೋ ಗಂಡ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು 2 ವರ್ಷಗಳಿಂದ ಹೆಂಡತಿಯಿಂದ ದೂರ ಇದ್ದ. ದೇವನಹಳ್ಳಿ ಬಳಿ ಇರೋ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಇನ್ನು ಈ ನಂದಿನಿ ಕೂಡ ಮೂಲತಃ ಗೌರಿಬಿದನೂರು ತಾಲೂಕಿನ ಡಿ ಪಾಳ್ಯದ ಶ್ರೀನಿವಾಸ್ ಅನ್ನೋರನ್ನ ಮದುವೆ ಮಾಡಿಕೊಂಡಿದ್ಲು. ಇನ್ನು ಈ ನಂದಿನಿ ಕೆಲಸಕ್ಕೆ ಅಂತ ಏರ್ಪೋರ್ಟ್ಗೆ ಹೋಗ್ತಾ ಇದ್ಲು. ಕೆಲಸ ಮಾಡೋ ಸ್ಥಳದಲ್ಲಿ ಪ್ರವೀಣ್ಗೆ ಪರಿಚಯವಾಗಿದ್ದ ಗೃಹಿಣಿ ನಂದಿನಿ ತನ್ನ ಸುಖ ದುಃಖ ನೋವುಗಳನ್ನೆಲ್ಲ ಹಂಚಿಕೊಂಡು ಹತ್ತಿರವಾಗಿ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಮುಳುಗಿದ್ರು. ಅದೇ ಪ್ರೀತಿ ಗೃಹಿಣಿ ನಂದಿನಿ ತನ್ನ ಗಂಡನನ್ನ ಬಿಟ್ಟು, ಇತ್ತ ಪ್ರವೀಣ್ ತನ್ನ ಹೆಂಡತಿಯನ್ನ ಬಿಟ್ಟು ಇಬ್ಬರು ಜೊತೆಯಾಗಿದ್ರು ಅನ್ನೋಂತಹ ಆರೋಪ ಕೇಳಿಬಂದಿದೆ. ಈ ವಿಚಾರ ದೊಡ್ಡದಾಗ್ತಾ ಇದ್ದಂತೆ ನಂದಿನಿ ತನ್ನ ಗಂಡ ಮಕ್ಕಳನ್ನ ಬಿಟ್ಟು ಪ್ರವೀಣ್ ಜೊತೆ ಓಡ್ ಬಂದು ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾಡಿಕೊಂಡಿದ್ರು. ಆದ್ರೆ ನಂದಿನಿಯ ಗಂಡ ಶ್ರೀನಿವಾಸ್ ಹೆಂಡತಿಯನ್ನ ಮಂಚೇನಹಳ್ಳಿ ಪೊಲೀಸ್ ಠಾಣೆಗೆ ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿಸಿ ನಂದಿನಿ ತನ್ನ ಗಂಡನ ಮನೆಗೆ ಹೋಗೋ ಹಾಗೆ ಮಾತುಕತೆ ಮಾಡಿಕೊಂಡಿದ್ರು. ನಂದಿನಿಯನ್ನ ಅತಿಯಾಗಿ ಪ್ರೀತಿ ಮಾಡಿದ್ದ ಪ್ರವೀಣ್ ಈಕೆ ನನ್ನನ್ನು ಬಿಟ್ಟು ಎಲ್ಲಿ ದೂರ ಹೋಗ್ತಾಳೋ ಅಂತ ಮನನೊಂದು ಸಾವಿಗೆ ಶರಣಾಗಿದ್ದಾನಂತೆ. ಸರ್, ನಾನು ಏರ್ಪೋರ್ಟಲ್ಲಿ ಡ್ಯೂಟಿಗೆ ಹೋಗ್ತಿದ್ದೆ ಸರ್. ನಂದಿನಿ ಡಿಪಾಳ್ಯ ಸರ್. ಏರ್ಪೋರ್ಟಲ್ಲಿ ಡ್ಯೂಟಿಗೆ ಹೋಗ್ತಿದ್ದೆ. ಅವಾಗ ಪರಿಚಯ ಆದರು ಈ ಪ್ರವೀಣ್. ಅವ್ರ ಮಿಸ್ಸಸ್ನ ಬಿಟ್ಟಿದ್ದಾರೆ. 2 ಇಯರ್ಸ್ ಆಯಿತು. ಬಟ್ ಅವರು ತಲೆ ಏನು ಕೆಡ್ಸ್ಕೊತಿರ್ಲಿಲ್ಲ. ಅದ್ರ ಮಗುಗೋಸ್ಕರ ಅವಾಗ ಹೋಗಿ ಬರ್ತಿದ್ರು. ನಾನು ಈ ಮನೆಗೆ ಬಂದು 5 ಮಂತ್ಸ್ ಆಯಿತು. ನಾವು ಡಿಪಾಳ್ಯದಲ್ಲೇ. ಇಲ್ಲ ಸರ್, ನಾವು ಏರ್ಪೋರ್ಟಲ್ಲಿ ಹೋದಾಗ ಇವರು ಆಯಿತು, ಅವನು ಸ್ವಲ್ಪ ಇದು ಮಾಡ್ತಿದ್ದ. ನಾನು ಹೇಳ್ತಿದ್ದೆ ಸರ್, ನಿಮಗೂ ಫ್ಯಾಮ್ಲಿ ಇದೆ, ನನಗೂ ಫ್ಯಾಮ್ಲಿ ಇದೆ, ಬೇಡ ಇದೆಲ್ಲ, ಎಷ್ಟು ದಿನ ಇದ್ದರೂ ಇದೇ ಥರ ಇರುತ್ತೆ, ಬೇಡ ಹೋಗು ಅಂತ. ನೀನು ಹೋದರೆ ನಾನು ಇರಲ್ಲ, ನೀನು ಇಲ್ಲ ಅಂದರೆ ನಾನು ಇರಲ್ಲ, ನಾನು ಈ ಭೂಮಿ ಮೇಲೇ ಇರಲ್ಲ, ನನಗೆ ಯಾರೂ ಬೇಕಾಗಿಲ್ಲ. ಅದಕ್ಕೆ ನಿನ್ನೆ ಇಲ್ಲ ಮೊನ್ನೆ ಎಲ್ಲ ನಮ್ಮ ಮನೆಯವರು ಅವರೆಲ್ಲ ಪಂಚಾಯಿತಿ ನ್ಯಾಯ ಪಂಚಾಯಿತಿ ಅಂತ ಮಂಚೇನಹಳ್ಳಿ ಸ್ಟೇಷನ್ ಹತ್ರ ಹೋಗಿದ್ವಿ ಸರ್. ನನ್ನ ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಪಂಚಾಯಿತಿ ಇರೋದಕ್ಕೋಸ್ಕರ ನಿನ್ನೆ ಎಲ್ಲ ಮೊನ್ನೆ ಹೋಗಿದ್ದೆ. ಅಲ್ಲಿಂದ ಹಂಗೆ ಊರಿಗೆ ಕರ್ಕೊಂಡೋದ್ರು. ಅವತ್ತು ಬರೋಕ್ಕಾಗಲಿಲ್ಲ. ನಿನ್ನೆ ಬಂದೆ ಸರ್. ನಾನು ಇವ್ರ ಹತ್ರ ಮಾತಾಡಬೇಕು ಕೂತ್ಕೊಂಡು ಅಂತ ನಾನು ಹೇಳಿದೆ, ಈ ಥರ ಆಗಿದೆ. ಆಯಿತು ನೀನು ಎಲ್ಲಾದರೂ ಇರ್ತೀನಿ, ನಾನು ಭೂಮಿ ಮೇಲೇ ಇರ್ತೀನಿ, ಆಯಿತು ಅಂತೇಳಿ ಸರಿ ಹೋಗ್ತೀನಿ. ಮಗು ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ, ನಾನು ನಮ್ಮವರು ಮಗಳು ಹಿಂಗೆ ಬಂದ್ವಿ. ಅವ್ರು ರೋಡಲ್ಲೇ ಇದ್ದರು. ಬೇಗ ಬಟ್ಟೆ ಇರಲಿಲ್ಲ, ಬಟ್ಟೆ ತೊಗೊಂಬರ್ತೀನಿ ಅಂತ ಬಂದೆ. ಸರಿ ಬಟ್ಟೆ ತಗೊಂಡು ಹೋಗ್ಬೇಕಿತ್ತು. ಮತ್ತೆ ನೀನು ಹೋಗ್ತೀಯಾ ಅಂದರು. ಹೋಗ್ಬೇಕಲ್ಲ, ಮಗಳಲ್ಲಿದ್ದಾಳೆ, ಮಗನ ಕರ್ಕೊಬಂದಿಲ್ಲ, ಬರ್ತೀನಿ ಮಾತಾಡೋಣ. ಆಯಿತು, ಏನು ಮಾಡೋಕ್ಕಾಗಲ್ಲ, ನಮ್ಮಿಬ್ಬರಿದು ದೇವ್ರಿಷ್ಟು ದಿನ ಬರ್ದಿದ್ದಾನೆ, ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ವಾ, ತಾಯಿ ಥರ ನೋಡ್ಕೊಂಡಿದ್ಯಾ, ನನ್ನನ್ನು ಬಿಟ್ಟು ಹೋಗ್ಬೇಡವೆ ಅಂತ ಇದು ಮಾಡ್ದೆ. ಆಯ್ತಪ್ಪ, ಬಂದು ಮಾತಾಡ್ತೀನಪ್ಪ ಅಂದರೆ ಸರಿ ಆಯಿತು ಹೋಗು ನೀನು ಅಂತೇಳ್ಬಿಟ್ಟು ನಾನು ನಿನ್ನೆ ಮಧ್ಯಾಹ್ನ 3:30 ಆ ಟೈಮ್ಗೆ ಸರ್ ಮನೆ ಬಿಟ್ಟಿದ್ದು. ಆವಾಗಿದ್ದ ಎಷ್ಟು ಫೋನುಗಳು ಏನು ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಕೋಪ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಬೇಗ ಬಂದೆ ಸರ್. ಬಾಗಿಲೇನು ಹಾಕಿಲ್ಲ, ಬಾಗಿಲ್ದಾಗ ನೋಡಿದ್ರೆ ಆ ಥರ ಹಾಕ್ಕೊಂಡ್ಬಿಟ್ಟಿದ್ದಾನೆ ಸರ್. ಅಂದ ಹಾಗೆ ಪ್ರವೀಣ್ ಮತ್ತು ನಂದಿನಿ ಪ್ರತ್ಯೇಕವಾಗಿ ಮದುವೆಯಾಗಿ ಕುಟುಂಬಗಳಿದ್ವು. ಆದ್ರೆ ಪ್ರವೀಣ್ ದಾಂಪತ್ಯದಲ್ಲಿ ಬಿರುಕು ಬಿಟ್ಟು ಹೆಂಡತಿಯಿಂದ ದೂರವಿದ್ದ. ಅದೇ ಸಂದರ್ಭದಲ್ಲಿ ಪರಿಚಯವಾದ ಗೃಹಿಣಿ ನಂದಿನಿಯನ್ನ ಅತಿಯಾಗಿ ಪ್ರೀತಿ ಮಾಡಿ ಗಂಡನಿಂದ ದೂರ ಮಾಡಿ ಚಿಕ್ಕಬಳ್ಳಾಪುರ ನಗರದ KSRTC ಬಸ್ ಡಿಪೋ ಪಕ್ಕ ಸುಳ್ಳು ಹೆಸರುಗಳನ್ನ ನೀಡಿ ಬಾಡಿಗೆ ಮನೆ ಮಾಡಿಕೊಂಡು ನಂದಿನಿ ಜೊತೆ 5-6 ತಿಂಗಳಿಂದ ಅನ್ಯೋನ್ಯವಾಗಿದ್ದ. ಆದರೆ ನಂದಿನಿ ಗಂಡ ಮಾತ್ರ ಬಾಡಿಗೆ ಮನೆ ಹತ್ರ ಬಂದು ಮನೆಗೆ ಬಾ ಅಂತ ಕರೀತಾ ಇದ್ನಂತೆ. ಇನ್ನು ಪ್ರವೀಣ್ ಸಾವಿನ ನಂತರ ಮನೆ ಮಾಲೀಕನಿಗೆ ಇವರಿಬ್ಬರ ಅಸಲಿ ವಿಚಾರ ಗೊತ್ತಾಗಿ ಅಸಲಿ ಗಂಡ ಹೆಂಡತಿ ಯಾರು ಅಂತ ತಿಳಿದ ಮೇಲೆ ದಂಗಾಗಿದ್ದಾನೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆಸರು ಮಧುಕಿರಣ್ ಅಂತ. ಇವರು ಸುಮಾರು ಒಂದು 5 ತಿಂಗಳಿಂದ ಬಾಡಿಗೆಗೆ ಅಂತ ಬಂದರು. ನಾವು ಕೇಳಿದವಾಗ ಅವ್ರ ಹೆಸರು ಶ್ರೀನಿವಾಸ್ ಅಂತ, ಅವರು ಎಂತಿ ಅಂತ ಹೇಳಿದ್ರು. ಎಂತಿ ಹೆಸರು ನಂದಿನಿ ಅಂತ. 5 ತಿಂಗಳಿಂದ ಆರಾಮಾಗಿ ತಿರುಗಿ ಮತ್ತೆ ಯಾವಾಗಲೂ ಜಗಳ ಮಾಡ್ಕೊಡೋರು. ಜಗಳ ಮಾಡ್ಕೊಂಡು ಎಂತಿ ಯಾವಾಗಲೂ ಮನೆಗೆ ಹೋಗೋರು.
ಇವತ್ತು ಪೊಸಿಷನ್ ಏನಂದರೆ ನಾವು ಬೆಳಗ್ಗೆ ನೋಡಿದಾಗ ಎಮ್ಮ ಬಂದಿದ್ದು ನಮ್ಗೆ ತಿಳಿದಿರೋ ಮಾಹಿತಿ ಪ್ರಕಾರ ನಿನ್ನೆನೇ ಎಮ್ಮ ಇದ್ರಂತ ಇಲ್ಲಿ 3:15 ಬಂದು ಹೋಗಿದ್ದಾರೆ. ಅವ್ರು ಆತ್ಮಹತ್ಯೆ ಏನಕ್ಕೆ ಮಾಡ್ಕೊಡೋ ನಮಗಂತೂ ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಾರೋ ಆ ಹುಡುಗ ಹೆಸರು ಪ್ರವೀಣ್ ಅಂತ. ಈ ಅಮ್ಮಗೆ ಇನ್ನೊಬ್ಬ ಮೊದಲನೇ ಗಂಡವನಂತ ಇವತ್ತು ನಮ್ಗೆ ಗೊತ್ತಾಗ್ತಾ ಇರೋದು. ಈ ಅಮ್ಮನಿಗೆ ಮೊದಲನೇ ಗಂಡ ಇದ್ದಾನೆ, ಇವನಿಗೆ ಎರಡನೇ ಇನ್ನೊಬ್ಬ ಎಂತಿನೂ ಇದ್ದಾನೆ ಅಂತ ಇವತ್ತು ಗೊತ್ತಾಗ್ತಾ ಇರೋದು ನಮಗೆ. ಅದೇನು ಮಾಹಿತಿಗೋಸ್ಕರ ಮಾಡ್ಕೊಡೋರೋ ನಮಗಂತೂ ಕಾರಣ ಗೊತ್ತಿಲ್ಲ. ಹೌದು, ಗಂಡ ಹೆಂಡತಿ ಅಂತ ಹೇಳ್ಕೊಡೋ ಒಂದು ಮಗು ಒಂದಿತ್ತು, ಇನ್ನೊಬ್ಬ ಮಗ ಇದ್ದಾನೆ, ಅವ್ರ ತಾಯಿ ಮನೇಲಿದ್ದಾರೆ ಡಿಪಾಳ್ದಲ್ಲಿ ಅಂತ ಹೇಳ್ತಾಯಿದ್ರು ಅಷ್ಟು. ಹೌದು, ಇವಾಗೇ ನಮ್ಗೆ ಗೊತ್ತಾಗಿದ್ದು ಅಕ್ರಮ ಸಂಬಂಧ ಅಂತ. ನಮ್ಗೆ ಇವತ್ತವರು ಏನೂ ಗೊತ್ತಿಲ್ಲ ನಮಗೆ. ನಾವು ಗಂಡ ಹೆಂಡತಿ ಅನ್ಕೊಡೇ ಇದ್ದೀರಿ ನಾವು. ಇನ್ನು ಈ ಥರ ಹಿಂಗೆ ಮಾಡಿದ್ರೆ ಬೇರೆಯವ್ರು ಬಾಡಿಗೆಗಳನ್ನ ಕೊಡೋಕ್ಕಾಗುತ್ತೆ? ಅದೇನೇ ಬಾಡಿಗೆ ಕೊಡ್ಬೇಕಂತ ತಂದೆ ತಾಯಿ ಕರ್ಕೊಬನ್ನಿ, ಇಲ್ಲ ನಿಮ್ಮ ಅತ್ತೆ ಮಾವನ ಕರ್ಕೊಬನ್ನಿ, ಎಲ್ಲ ಚೆಕ್ ಮಾಡಿ ನೋಡ್ಕೊಡ್ಬೇಕಾಗುತ್ತಾರೆ. ಅದು ನಾವು ಬರೋಷ್ಟೊತ್ತಿಗೆ ಏನೋ ಅವ್ರು ಎಂತಿ ಮತ್ತು ಅದು ಮೊದಲನೇ ಗಂಡ ಇರಬೇಕು, ಇಳಿಸಿರಬೇಕು. ಯಾಕಂದ್ರೆ ಒಬ್ಬರ ಕೈಯಲ್ಲಿ ಬಾಡಿ ಇಳಿಸೋಕ್ಕಾಗಲ್ಲ. ಅದು ಒಬ್ಬರು ಬಾಡಿ ಇಟ್ಕೊಡೋರು, ಇನ್ನೊಬ್ರು ಕೊಯ್ದಿದ್ದಾರೆ. ಅಲ್ಲಿ ನಾವು ನೋಡ್ತಾ ಇರೋ ಪ್ರಕಾರ ಅದು ಮಾಡಿರೋದು ಇವರು. ಒಟ್ಟಾರೆ ಒಂದು ಕಡೆ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಜೀವನ ನಡೆಸದೆ ಹೆಂಡತಿಯನ್ನ ಬಿಟ್ಟು ಪರಸ್ತ್ರೀಯನ್ನ ಪ್ರೀತಿಸಿ ಗಂಡ ಹೆಂಡತಿಯನ್ನ ದೂರ ಮಾಡಿ ಅವರ ಜೀವನ ಹಾಳು ಮಾಡಿ, ಇತ್ತ ತನ್ನನ್ನ ಪ್ರೀತಿಸಿದಾಕೆ ಕೈಕೊಟ್ಟು ಹೋಗ್ತಾಳೆ, ತಾನು ಪ್ರೀತಿಸಿದಾಕೆ ಕೈಕೊಟ್ಟು ಹೋಗ್ತಾಳೆ ಅಂತ ಸಾವಿಗೆ ಶರಣಾಗಿ ಮಸಣ ಸೇರಿದ್ದು ಮಾತ್ರ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನೋ ಹಾಗೆ ದುರಂತದ ಒಂದು ಘಟನೆಯಾಗಿ ಪರಿಣಮಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.